ಶ್ರೀ ಗುರುಭ್ಯೋ ನಮಃ. ಇಲ್ಲಿಯವರೆಗೆ ನಾವು ಶಂಕರಾಚಾರ್ಯ ವಿರಚಿತ ಶ್ರೀ ಸುವರ್ಣಮಾಲಾ ಸ್ತುತಿಯ 11 ಶ್ಲೋಕಗಳು ಹಾಗೂ ಅದರ ತಾತ್ಪರ್ಯವನ್ನ ತಿಳಿದುಕೊಂಡಿದ್ದೇವೆ. ಹಾಗೆ ಇಂದು 12ನೇ ಶ್ಲೋಕದ ತಾತ್ಪರ್ಯವನ್ನ ತಿಳಿದುಕೊಳ್ಳೋಣ. ಸಂಸ್ಕೃತ ವರ್ಣಮಾಲೆಯಲ್ಲಿ 12ನೇ ಅಕ್ಷರವಾದಂತಹ ಓಕಾರದಿಂದ ಈ ಶ್ಲೋಕವು ಪ್ರಾರಂಭಗೊಳ್ಳಲಿದೆ. ಓಮಿತಿ ತವ ನಿರ್ದೇಷ್ಟ್ರೀ ಮಾಯಾಸ್ಮಾಕಂ ಮೃಡೋಪಕರ್ತ್ರೀ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಇನ್ನೊಮ್ಮೆ ನೋಡೋಣ. ಓಮಿತಿ ತವ ನಿರ್ದೇಷ್ಟ್ರೀ ಮಾಯಾಸ್ಮಾಕಂ ಮೃಡೋಪಕರ್ತ್ರೀ ಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಓಂ ಇತಿ ತವ ನಿರ್ದೇಷ್ಟ್ರೀ ಮಾಯಾ ಅಸ್ಮಾಕಂ ಮೃಡ ಉಪಕರ್ತ್ರೀ ಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಇತಿ ಪದಚ್ಛೇದಃ. ಇನ್ನು ಅನ್ವಯಾರ್ಥ ಹೀಗಿದೆ. ಭೋ ಮೃಡ ತವ ಮಾಯಾ ಓಮಿತಿ ನಿರ್ದೇಷ್ಟ್ರೀ ಅಸ್ಮಾಕಂ ಉಪಕರ್ತಿ ಶಂಕರ ಸದಾಶಿವ ಸಾಂಬ ಶಂಭೋ ತವ ಚರಣಯುಗಂ ಮೇ ಶರಣಂ ಇತಿ ಅನ್ವಯಾರ್ಥ. ಇನ್ನು ಅರ್ಥ ಹೀಗಿದೆ. ಓಂ ಎಂಬ ನಿನ್ನ ಸೂಚಕವಾದಂತಹ ಮಾಯೆಯು ಮೃಡನಾದ ನಿನ್ನನ್ನ ತಿಳಿಯಲು ಸಹಾಯ ಮಾಡುತ್ತಿದೆ. ಹೇ ಪಾರ್ವತೀ ಸಹಿತನಾಗಿರುವವನೇ, ಸದಾ ಮಂಗಳಮಯನಾಗಿರುವವನೇ, ಶಂಭುವೇ ಶುಭವನ್ನುಂಟು ಮಾಡುವವನೇ, ನಿನ್ನ ಚರಣಯುಗಳವೇ ನನ್ನಾಶ್ರಯವು ಎಂಬುದು ಇದರ ಅರ್ಥವಾಗಿದೆ. ಇನ್ನು ಭಾವಾರ್ಥವನ್ನ ನೋಡುವ ಸಮಯ. ಮೊದಲು ಮೃಡ ಎಂದರೆ ಮೃಡ್ಸುಕ್ಕನೆ ಎಂಬ ಧಾತುವಿನಿಂದ ಉತ್ಪತ್ತಿಯಾದಂತ ಮೃಡ ಎಂಬ ಶಬ್ದವು ಸುಖವನ್ನ ಕೊಡುವುದರ ಸೂಚಕವಾಗಿದೆ. ಸದಾ ಸಂತೋಷದಾಯಕನಾಗಿರುವಂತಹ ಶಿವನಿಗೆ ಮೃಡ ಎಂಬ ಹೆಸರು. ಇನ್ನು ನಾನು ಮೊದಲಿನ ಸಂಚಿಕೆಯಲ್ಲೇ ತಿಳಿ ಹೇಳಿದಂತೆ ಓಂ ಎಂದರೆ ಆಹ್ವಾನ ಸೂಚಕ, ಎಚ್ಚರ ಸೂಚಕ. ಹೇಗೆ ನಾವು ಒಬ್ಬರನ್ನ ಗುರುತಿಸಬೇಕಾದರೆ ಅವರ ನಾಮಧೇಯವನ್ನ ಇಟ್ಟು ಗುರುತಿಸುತ್ತೇವೋ ಅಥವಾ ಕರೆಯುತ್ತೇವೆಯೋ, ಹಾಗೆಯೇ ಆ ಪರಬ್ರಹ್ಮನನ್ನ ಎಚ್ಚರಗೊಳಿಸಬೇಕಾದರೆ ಓಂ ಎಂಬ ಒಂದಕ್ಷರವೇ ಸಾಕು. ಅಷ್ಟು ಮಹತ್ವವುಳ್ಳದ್ದು ಓಂ ಎಂಬ ಅಕ್ಷರ. ಪರಬ್ರಹ್ಮನಿಗೆ ಓಂ ಇಂದ ಕರೀತಾರೆ, ಇಲ್ಲಿ ಶಿವನಿಗೆ ಯಾಕೆ ಓಂ ಇಂದ ಕರೀತಾರೆ ಅಂತ ನಮ್ಮ ಪ್ರಶ್ನೆ ಬಂದ್ರೆ, ನಮಗೆ ಗೊತ್ತಿರುವ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಅವನನ್ನ ಪರಬ್ರಹ್ಮ ಎಂದು ಕರೆದಿದ್ದೇವೆ. ನೋಡಿ, ಆ ಶ್ಲೋಕ ಇನ್ನೊಮ್ಮೆ ಪುನರಾವರ್ತಿಸೋಣ. ಏಕಂ ಸದೇತಿ ಶ್ರುತ್ಯಾ ತ್ವಮೇವ ಸದಸೀತ್ಯುಪಾಸ್ಮಹೇ ಮೃಡಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ ಎಂಬ ಶ್ಲೋಕದಲ್ಲಿ ಶಿವನು ಪರಮಾತ್ಮ ಎಂದು ಹೇಳಿದ್ದಾರೆ ನಮ್ಮ ಆದಿಶಂಕರಾಚಾರ್ಯರು. ಹಾಗಾದರೆ ಪರಬ್ರಹ್ಮನ ಸ್ವರೂಪನಾದಂತಹ ಶಿವನಿಗೆ ಓಂ ಎಂಬ ಸೂಚಕಾರ್ಥವಾಗಿದೆ. ಹಾಗಾದರೆ ಓಂನ ಮಹತ್ವವೇನು? ಓಂ ಎಂಬುದೇ ಏತಕ್ಕಾಗಿ ಪರಬ್ರಹ್ಮನಿಗೆ ಎಚ್ಚರ ಸೂಚಕ
ಎಂಬುದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಓಂಕಾರ ಎಂದರೇನು? ಹಿಂದೂ ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಅತ್ಯಂತ ಪವಿತ್ರವಾದಂತ ಓಂ ಶಬ್ದದ ಉಚ್ಚಾರಣೆ ಮತ್ತು ಅದರ ಸ್ವರೂಪ ಇದು ಬ್ರಹ್ಮಾಂಡದ ಮೂಲನಾದವೆಂದು ಪರಿಗಣಿಸಲಾಗಿದೆ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಕೈಯಲ್ಲಿ ಹಿಡಿದುಕೊಳ್ಳುವಷ್ಟು ಶಕ್ತಿ ಹೊಂದಿರುವುದು ಓಂಕಾರ. ಹಾಗಾದರೆ ಓಂಕಾರದ ಅರ್ಥವೇನು ಸ್ನೇಹಿತರೆ? ಓಂಕಾರವು ಸಮಸ್ತ ಸೃಷ್ಟಿಯ ಮೊದಲ ಮತ್ತು ಮೂಲ ಶಬ್ದವಾಗಿದೆ. ಇದು ವಿಶ್ವದ ಎಲ್ಲಾ ಶಬ್ದಗಳ ಮತ್ತು ಮಂತ್ರಗಳ ತಳಹದಿಯಾಗಿದೆ. ಹೇಗೆ ಒಂದು ಮರ ದೊಡ್ಡದಾಗಿ ಇಡೀ ಮನುಜ ಕುಲಕ್ಕೆ ನೆರಳನ್ನ ನೀಡಬೇಕಾದರೆ ಮೊದಲು ಅದರ ತಾಯಿ ಬೇರು ಗಟ್ಟಿಯಾಗಿರಬೇಕು. ಹಾಗೆ ಇಡೀ ವಿಶ್ವದಲ್ಲೇ ಮನುಜರು ಓದುತ್ತಿರುವಂತಹ ಮಂತ್ರಗಳಾಗಿರಬಹುದು ಅಥವಾ ಮಾತನಾಡುತ್ತಿರುವಂತಹ ಭಾಷೆಯಾಗಿರಬಹುದು, ಎಲ್ಲಾ ಒಂದು ಇದಕ್ಕೆ ತಳಹದಿ ತಾಯಿ ಬೇರಿನಂತಿರುವುದು ಓಂಕಾರ. ಹಾಗೆ ಈ ಓಂಕಾರದಲ್ಲಿ 3 ಅಕ್ಷರಗಳ ಸಂಯೋಗವಿದೆ. ಅ, ಉ, ಮ. ಅ, ಉ, ಮ ಇಸ್ ಈಕ್ವಲ್ ಟು ಓಂ ಎಂದು ಆಗುತ್ತದೆ. ಈ ಅ, ಉ, ಮ ಈ 3 ಸೇರಿಕೊಂಡು ಓಂ ಎಂದು ಆದ ಕಾರಣ ತ್ರಿಮೂರ್ತಿಗಳ ಸಂಕೇತವೇ ಓಂಕಾರ ಎಂದು ಹೇಳಲಾಗಿದೆ. ಶಿವನಿಗೆ ಯಾಕೆ ಓಂಕಾರದಿಂದ ಉಚ್ಚರಿಸ್ತಾರೆ ಅಂದ್ರೆ ತ್ರಿಮೂರ್ತಿಗಳ ಅಂಶವೂ ಕೂಡ ಆ ಮೃಡನಲ್ಲಿದೆ. ಅದಕ್ಕೋಸ್ಕರ ತ್ರಿಮೂರ್ತಿಗಳ ಸಂಕೇತವಾದಂತಹ ಓಂಕಾರವನ್ನ ಅವನಿಗೆ ಉಚ್ಚರಿಸೋದು. ಆ ಎಂದರೇನು, ಉ ಎಂದರೇನು, ಮ ಎಂದರೇನು ಅಂತ ತಿಳಿದುಕೊಳ್ಳೋಣ. ಆ ಎಂದರೆ ಸೃಷ್ಟಿಕರ್ತನಾದ ಬ್ರಹ್ಮನ ಸಂಕೇತ. ಉ ಎಂದರೆ ರಕ್ಷಕನಾದ ವಿಷ್ಣುವಿನ ಸಂಕೇತ. ಮ ಎಂದರೆ ಲಯಕಾರನಾದಂತಹ ಶಿವನ ಸಂಕೇತ. ಈ ಒಂದು ಓಂಕಾರವನ್ನ ಪ್ರಣವ ಮಂತ್ರ ಎಂತಲೂ ಕರೀತಾರೆ. ಪರಮಾತ್ಮನ ಸಮೀಪಕ್ಕೆ ಕರೆದೊಯ್ಯುವ ನಾದವೇ ಪ್ರಣವ ಮಂತ್ರ. ಓಂಕಾರವು ಪರಮಾತ್ಮನ ಸಾನ್ನಿಧ್ಯಕ್ಕೆ ಕೊಂಡೊಯ್ಯುತ್ತದೆ. ಹಾಗಾದರೆ ಓಂಕಾರದ ಉಪಯೋಗಗಳೇನು? ಇಷ್ಟು ಆಧ್ಯಾತ್ಮಿಕವಾಗಿ ಆಯಿತು. ಇನ್ನು ವೈಜ್ಞಾನಿಕವಾಗಿ ಓಂಕಾರದ ಒಂದು ಉಪಯೋಗವನ್ನ ನೋಡೋದಾದ್ರೆ, ಓಂಕಾರದ ನಿರಂತರ ಪಠನ ಮತ್ತು ಧ್ಯಾನದಿಂದ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಮ್ಮ ಓಂಕಾರ, ಹಾಗೂ ಏಕಾಗ್ರತೆಯನ್ನ ಹೆಚ್ಚಿಸುತ್ತದೆ. ಅದಕ್ಕೋಸ್ಕರವೇ ಯಾವುದೇ ಒಂದು ಧ್ಯಾನವನ್ನ ಆರಂಭ ಮಾಡಬೇಕಾದ್ರೆ ಎಂಬ ಓಂಕಾರದಿಂದ ಆರಂಭ ಮಾಡ್ತಾರೆ. ಹಾಗೆ ಎಲ್ಲಾ ಮಂತ್ರಗಳು ಕೂಡ ಓಂಕಾರದಿಂದಲೇ ಆರಂಭವಾಗುತ್ತದೆ. ಹಾಗೆ ಓಂಕಾರವನ್ನ ಎಳೆದು ಹೇಳುವುದರಿಂದ ನಾನು ಆಗ್ಲೇ ತೋರಿಸ್ದೆ, ಮೊದಲು ಶ್ವಾಸವನ್ನ ದೀರ್ಘವಾಗಿ ತೆಗೆದುಕೊಂಡು ಓಂಕಾರವನ್ನ ಹೇಳೋದ್ರಿಂದ. ಅದನ್ನ ಹೇಗೆ ಮಾಡ್ಬೇಕು ಅಂತ ಒಮ್ಮೆ ಹೇಳ್ತೇನೆ. ಹೀಗೆ ಉಚ್ಚಾರ ಮಾಡುವುದರಿಂದ ಶ್ವಾಸಕೋಶಕ್ಕೆ ಹೆಚ್ಚು ಆಮ್ಲಜನಕ ಸಿಗುತ್ತದೆ ಮತ್ತು ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ. ಧನಾತ್ಮಕ ಶಕ್ತಿ ಏನು ಅಂದ್ರೆ, ಪಾಸಿಟಿವ್ ಥಿಂಗ್ಸ್ ಏನು ಅಂದ್ರೆ, ಇದು ದೇಹದಲ್ಲಿ ಸದಾ ಸಕಾರಾತ್ಮಕ ಭಾವನೆಯನ್ನೇ ಉಂಟು ಮಾಡುತ್ತದೆ. ಆತಂಕ ಮತ್ತು ನಕಾರಾತ್ಮಕ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಆಲೋಚನೆಗಳನ್ನ ಕಡಿಮೆ ಮಾಡುತ್ತದೆ.
ಓಂಕಾರದ ಧ್ವನಿಯಿಂದ ಉಂಟಾಗುವ ಕಂಪನವು ಕುತ್ತಿಗೆ, ಗಂಟಲು ಹಾಗೂ ಬೆನ್ನು ಮೂಳೆಗಳನ್ನು ಬಲಪಡಿಸುತ್ತದೆ. ಯಾವುದೇ ಪವಿತ್ರ ಮಂತ್ರಗಳು, ಪ್ರಾರ್ಥನೆಗಳು ಅಥವಾ ಪೂಜಾ ಕೈಂಕರ್ಯಗಳನ್ನ ಓಂಕಾರದಿಂದ ಪ್ರಾರಂಭಿಸುವುದು ನಮ್ಮ ಹಿಂದೂ ಸಂಪ್ರದಾಯ. ನೋಡಿ ಸ್ನೇಹಿತರೆ, ಈ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದನ್ನ ಸಮ್ಯಕ್ ಕೃತಿ ಅಂತ ಅಂತಾರೋ, ಸಂಸ್ಕೃತಿ ಅಂತ ಅಂತಾರೋ, ಎಲ್ಲದಕ್ಕೂ ವೈಜ್ಞಾನಿಕ ಕಾರಣಗಳಿದೆ. ಆ ವೈಜ್ಞಾನಿಕ ಕಾರಣಗಳನ್ನ ನಾನು ಹೋದ ಸಂಚಿಕೆಯಲ್ಲಿ ತಿಳಿಸಿರುತ್ತೇನೆ. ಆಚಾರ ವಿಚಾರ ಎಂಬ 4 ಸಂಚಿಕೆಯಲ್ಲಿ ನಾನು ತಿಳಿಸಿರ್ತೇನೆ. ಹಾಗೆ ಓಂಕಾರವನ್ನ ಪಠಿಸುವುದಕ್ಕೂ ಕೂಡ ವೈಜ್ಞಾನಿಕ ಕಾರಣಗಳಿವೆ. ಈ ಓಂಕಾರದಿಂದ ಮೃಡನೇ ನಿನ್ನನ್ನ ಅರಿತುಕೊಳ್ಳಬಹುದು. ಆ ಓಂಕಾರವೇ ನಿನ್ನನ್ನ ಅರಿಯಲು ನನಗೆ ಸಹಾಯ ಮಾಡ್ತಾ ಇದ್ದೆ. ಹೇ ಪಾರ್ವತಿ ಸಹಿತನಾದವನೇ, ಶುಭವನ್ನುಂಟು ಮಾಡುವವನೇ, ಶಂಭುವೇ, ನಿನ್ನ 2 ಚರಣಗಳೇ ನನ್ನಾಶ್ರಯವು, ಕೃಪಯ ದಯ ತೋರು ಎಂದು ಈ ಶ್ಲೋಕದ ತಾತ್ಪರ್ಯ. ಇನ್ನು ಮುಂದಿನ ಶ್ಲೋಕವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.